ಇತಿಹಾಸದಲ್ಲಿ ಅತ್ಯಂತ ವೈಭವಯುತ ಮತ್ತು ರಾಷ್ಟ್ರಭಕ್ತಿಯನ್ನ ಜಾಗೃತಗೊಳಿಸೋ ದಿನಗಳಲ್ಲಿ ಒಂದು ಜನವರಿ 26ರ ಗಣರಾಜ್ಯೋತ್ಸವ. ಈ ದಿನದ ಆಚರಣೆ ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಇದು ಭಾರತದ ಸಂವಿಧಾನ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಮತ್ತು ರಾಷ್ಟ್ರೀಯ ಏಕತೆಯ ಪ್ರತೀಕ. ಪ್ರತಿ ವರ್ಷ ಈ ಗಣರಾಜ್ಯೋತ್ಸವದ ಸಂಭ್ರಮವನ್ನ ಆಚರಣೆ ಮಾಡ್ತೀವಿ. ಆದರೆ ಒಂದು ಪ್ರಶ್ನೆ ಸದಾ ಮನಸ್ಸಲ್ಲಿ ಹುಟ್ಕೊಳ್ಳುತ್ತೆ, ಈ ಗಣರಾಜ್ಯೋತ್ಸವಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಖರ್ಚು ಮಾಡಬಹುದು ಅಂತ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಆಚರಣೆಗೆ ಅಂತಾನೆ ಕೇಂದ್ರ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡುತ್ತೆ. ಇದರಲ್ಲಿ ರಾಜಪಥ್ ಅಂದ್ರೆ ಈಗ ಕರ್ತವ್ಯ ಪಥ್ ಅಂತ ಏನಿದೆ, ಅಲ್ಲಿ ನಡೆಯೋ ಭವ್ಯ ಪರೇಡ್ಗಾಗಿ ವೇದಿಕೆ ನಿರ್ಮಾಣ, ಭದ್ರತಾ ವ್ಯವಸ್ಥೆ, ಸೈನಿಕರ ಅಭ್ಯಾಸ, ರಾಜ್ಯಗಳ ಸಾಂಸ್ಕೃತಿಕ ಝಾಂಕಿ, ಲೈಟಿಂಗ್, ಧ್ವನಿ ವ್ಯವಸ್ಥೆ, ವಿದೇಶಿ ಅತಿಥಿಗಳ ಆತಿಥ್ಯ, ಮಾಧ್ಯಮ ವ್ಯವಸ್ಥೆ, ಇದೆಲ್ಲದಕ್ಕೂ ದೊಡ್ಡ ಪ್ರಮಾಣದ ಹಣ ಖರ್ಚಾಗುತ್ತೆ. ಮುಖ್ಯವಾಗಿ ಈ ಕಾರ್ಯಕ್ರಮದ ಭದ್ರತೆಗೆ ಅಂತಾನೆ ಸಾವಿರಾರು ಪೊಲೀಸರು, ಪ್ಯಾರಾ ಮಿಲಿಟರಿ ಪಡೆಗಳು, ಗುಪ್ತಚರ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತೆ. ದೆಹಲಿಯಲ್ಲಿ ಮಾತ್ರ ಅಲ್ಲ, ದೇಶದ ಹಲವು ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಕೂಡ ಇಡಲಾಗುತ್ತೆ. ಈ ಗಣರಾಜ್ಯೋತ್ಸವದ ಹಬ್ಬ ಮಾಡೋದಕ್ಕೆ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ, ಟಿಕೆಟ್ ಮಾರಾಟದಿಂದ ಬರೋ ಆದಾಯ ಎಷ್ಟಿರುತ್ತೆ, ಇದೆಲ್ಲದ್ರ ಬಗ್ಗೆ RTI ದಾಖಲೆಗಳು ಹೇಳ್ತಾ ಇರೋ ಸತ್ಯ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. 1951ರಲ್ಲಿ ನಡೆದ ಗಣರಾಜ್ಯೋತ್ಸವಕ್ಕೆ ಸರ್ಕಾರ ಖರ್ಚು ಮಾಡಿದ್ದು ಕೇವಲ 18,362 ರೂಪಾಯಿ. ಅಂದರೆ ಆಗಿನ ಕಾಲಕ್ಕೆ ಅದು ದೊಡ್ಡ ಮೊತ್ತ ಇರಬಹುದು, ಆದರೆ ವರ್ಷಗಳು ಉರುಳಿದ ಹಾಗೆ ಪರೇಡ್ ಸೈಜ್ ಕೂಡ ದೊಡ್ಡದಾಯ್ತಾ ಹೋಯಿತು. 1956ಕ್ಕೆ 5.75 ಲಕ್ಷ ಖರ್ಚಾಯಿತು. 1988ರ ಹೊತ್ತಿಗೆ ಬರೋಬ್ಬರಿ 70 ಲಕ್ಷಕ್ಕೆ ಏರ್ತು. ಆದರೆ ಅಂದು ಟಿಕೆಟ್ ಮಾರಿ ಸರ್ಕಾರಕ್ಕೆ ಬಂದಿದ್ದು ಕೇವಲ 7 ಲಕ್ಷ ಮಾತ್ರ. ಆದರೆ 1990ರ ನಂತರ ಆದ ಪರಿಸ್ಥಿತಿಯೇ ಕಂಪ್ಲೀಟ್ ಚೇಂಜ್. ಕೇಂದ್ರ ಸರ್ಕಾರ ಒಟ್ಟು ಖರ್ಚು ಎಷ್ಟು ಅಂತ ನೇರವಾಗಿ ಹೇಳೋದನ್ನ ಸ್ಟಾಪ್ ಮಾಡ್ತು. ಯಾಕಂದ್ರೆ ಈ ಪರೇಡ್ಗೆ ಬೇರೆ ಬೇರೆ ಇಲಾಖೆಗಳು, ರಾಜ್ಯಗಳು, ಸಂಸ್ಥೆಗಳು ತಮ್ಮ ಜೇಬಿನಿಂದ ಖರ್ಚು ಮಾಡುತ್ತವೆ. ಹೀಗಾಗಿ ಒಂದೇ ಕಡೆ ಲೆಕ್ಕ ಸಿಗೋದು ಸ್ವಲ್ಪ ಕಷ್ಟ ಆಯಿತು. ಆದರೆ RTI ಅಡಿಯಲ್ಲಿ ಹೋಗಿ ನೋಡಿದಾಗ ನಿಜಕ್ಕೂ ಶಾಕಿಂಗ್ ಮಾಹಿತಿ ಸಿಕ್ಕಿದೆ. 2008ರಲ್ಲಿ ಅಂದಾಜು 145 ಕೋಟಿ ಖರ್ಚಾಗಿದ್ರೆ 2015ರ ಹೊತ್ತಿಗೆ ಇದರ ಮೊತ್ತ 320 ಕೋಟಿ ರೂಪಾಯಿಗೆ ಜಂಪ್ ಆಯಿತು. ಅಷ್ಟೊಂದು ಖರ್ಚು ಮಾಡಿದ್ರೂ ಟಿಕೆಟ್ನಿಂದ ಬರೋ ಆದಾಯ ಮಾತ್ರ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತಾರಲ್ಲ ಹಾಗೆ. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ವಾಪಸ್ ಬರೋದು ಲಕ್ಷಗಳಲ್ಲಿ ಮಾತ್ರ. 2018-20ರ ನಡುವೆ ಟಿಕೆಟ್ನಿಂದ ಬಂದಿದ್ದು ಕೇವಲ 34 ಲಕ್ಷ ರೂಪಾಯಿ. ಇನ್ನು ಕೊರೋನಾ ಟೈಮ್ನಲ್ಲಿ ಅಂದರೆ 2022ರ ವೇಳೆಯಲ್ಲಿ ಕೇವಲ 1.14 ಲಕ್ಷಕ್ಕೆ ಇಳಿದಿತ್ತು. ಖರ್ಚಿಗೂ ಆದಾಯಕ್ಕೂ ಬಹುದೊಡ್ಡ ವ್ಯತ್ಯಾಸ. ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರೋ ಸಮಾರಂಭದ ವಿಭಾಗಕ್ಕೆ ಸಪರೇಟ್ ಬಜೆಟ್ ಇರುತ್ತೆ. 2018-19ರಲ್ಲಿ ಇದು ಸುಮಾರು 1.5 ಕೋಟಿ ಇತ್ತು. ಬೀಟಿಂಗ್, ರಿಟ್ರೀಟ್ ಸಮಾರಂಭಕ್ಕೂ ಇದೇ ದುಡ್ಡನ್ನು ಬಳಸ್ತಾರೆ. ಆದರೆ ಒಂದು ವಿಷಯ, ಇದು ಪೂರ್ತಿ ಖರ್ಚಲ್ಲ, ಅಸಲಿ ಖರ್ಚು ಬೇರೆ ಬೇರೆ ಏಜೆನ್ಸಿಗಳ ಮೇಲಿರುತ್ತೆ. 2023ರಲ್ಲಿ ಕೊರೋನಾ ಭಯ ಹೋದ ಮೇಲೆ ಮತ್ತೆ ಮುಗಿಬಿದ್ದು ಪರೇಡ್ ನೋಡೋಕೆ ಜನ ಬರೋದಕ್ಕೆ ಶುರು ಮಾಡಿದ್ರು. ಆಗ ಟಿಕೆಟ್ ಕಲೆಕ್ಷನ್ 28,36,000 ಆಗಿತ್ತು. ಟೆಕ್ನಿಕಲ್ ಸಮಸ್ಯೆಯಿಂದ ಸ್ವಲ್ಪ ರೀಫಂಡ್ ಕೂಡ ಆಗಿದ್ದು ಬೇರೆ ವಿಷಯ. ಒಟ್ಟಾರೆ ನೋಡಿದ್ರೆ ಗಣರಾಜ್ಯೋತ್ಸವ ಲಾಭ ಮಾಡೋ ಬಿಸ್ನೆಸ್ ಏನಲ್ಲ. ಸರ್ಕಾರ ಹಾಕೋ ಕೋಟಿ ಕೋಟಿ ಬಂಡವಾಳಕ್ಕೆ ಟಿಕೆಟ್ ದುಡ್ಡು ಮ್ಯಾಚ್ ಆಗೋದಿಲ್ಲ. ಆದರೆ ಇದು ಪ್ರತಿಷ್ಠೆ, ಪರಂಪರೆ, ಶಕ್ತಿಯ ಪ್ರದರ್ಶನ. ಇದು ದೇಶದ ಗೌರವದ ಪ್ರಶ್ನೆ ಅಲ್ವಾ. ಗಣರಾಜ್ಯೋತ್ಸವ ಅಂದ್ರೆ ಕೇವಲ ಪರೇಡ್ ಅಲ್ಲ, ಇದು ಭಾರತ ತನ್ನ ಶಕ್ತಿ, ಶಿಸ್ತು ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳನ್ನು ಜಗತ್ತಿಗೆ ತೋರಿಸೋ ವೇದಿಕೆ. ಅವತ್ತಿನ ದಿನ ಭಾರತ ತನ್ನ ಸೈನಿಕ ಸಾಮರ್ಥ್ಯ, ವೈಜ್ಞಾನಿಕ ಸಾಧನೆ, ಸಾಂಸ್ಕೃತಿಕ ವೈವಿಧ್ಯ ಮತ್ತು ರಾಷ್ಟ್ರೀಯ ಏಕತೆಯನ್ನ ಒಗ್ಗಟ್ಟಾಗಿ ಪ್ರದರ್ಶಿಸುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯನ್ನ ಹೆಚ್ಚಿಸುತ್ತೆ. I'm Captain Samira. I'm leading the Integrated Operational Center, which is a tableau representing the success of Operation Sindoor, within which the political will, the armed forces and the people of the nation came together. This tableau would also be having various
weapons and assets that were used, a demonstration of the same which will indicate towards the preparedness and the integration and also the indigenous weapon systems that our country has, aiming and signifying our path towards Atmanirbhar Bharat. As I said, this is especially designed for anti-ship role, this thing. With this missile, we can reach targets at 1500 kilometers in very small amount of time, maybe around 15 minutes we should be able to reach. And then we could be able to destroy all class of warships using this particular missile system. That way, the India's capability with this missile in the Indian Ocean waters will be very high, this thing. And then it has got capability to fly very low in atmosphere so that our enemy's radars will not be able to detect until we reach the terminal phase.